ರಸ್ತೆ ಗುಂಡಿಗಳು ಮುಚ್ಚಿಲ್ಲ. ಸ್ವಲ್ಪ ಮುಚ್ಚಿದ್ದಾರೆ, ಕೆಲವೊಂದು ಕಡೆ ಇನ್ನೂ ಗುಂಡಿಗಳು ಹಾಗೇ ಇದೆ. ವಿರೋಧ ಪಕ್ಷದ ನಾಯಕರು ಇವ್ರನ್ನ ವಿರುದ್ಧ ಮಾತಾಡ್ತಾರೆ, ಇವ್ರ ಪಕ್ಷದವರು ಅವ್ರ ವಿರುದ್ಧ ಮಾತಾಡ್ತಾರೆ. ಅವ್ರೇನು ನೋಡಿದ್ರೆ ಎಲ್ಲ ಕೋರ್ಟು ಅದು ಇದು ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊತಾ ಇಲ್ಲ ಮೇಡಮ್. 10 kg ಅಕ್ಕಿ ಕೊಡ್ತೀನಿ ಅಂದರು, ಕೊನೆಗೆ ಅಕ್ಕಿ ಕೊಟ್ಟಿದ್ದಾರನೋ ಜನಗಳಿಗೆ ಊಟ ಮಾಡೋಕೆ ಆಗ್ತಾ ಇತ್ತು. ಬಡವ್ರಿಗೆ ತುಂಬ ಹೊಟ್ಟೆ ತುಂಬ ಊಟ ಸಿಗ್ತಾ ಇತ್ತು. ಇವಾಗ ಏನಾಗಿದೆ ಅದು ಬರ್ತಾ ಇಲ್ಲ. ನಾವು ಡ್ರೈವರ್ಗಳು ಹೇಳ್ಕೊಳಕ್ಕಾಯ್ತಿಲ್ಲ. ನಾವು ಆಟೋ ಡ್ರೈವರ್ ಆಗಿರೋದ್ರಿಂದ ಈ ಫ್ರೀ ಬಸ್ ಮಾಡಿದ್ರು, ಅವಾಗಿಂದ ಸ್ವಲ್ಪ ದಿನ ಏನೂ ತೊಂದರೆ ಆಗಿರಲಿಲ್ಲ. ಇತ್ತೀಚೆಗಂತೂ ತುಂಬಾ ತೊಂದರೆ ಆಗ್ತಿದೆ. ಬಾಡಿಗಳಿಲ್ಲ ನಮಗೆ ಸರಿಯಾಗಿ. ರೋಡ್ಗಳಲ್ಲಿ ಈ ಹೊಡೆದಾಟಗಳು ಮತ್ತು ಅದು ಇದು ಗಾಡಿ ಜಾಸ್ತಿ ಸ್ಪೀಡಾಗಿ ಹೋಗಿ ನಿಲ್ಲಿಸಿ ಹಿಂದೆಗಡೆಯಿಂದ ಅವ್ರಿಗೆ ಕಲ್ಲಲ್ಲಿ ಹೊಡೆಯುವಂಥದ್ದು ಮಾಡೋವಂಥದ್ದು. ಆಮೇಲೆ ವೀಲಿಂಗ್ ತುಂಬಾ ಹೊಡಿತಾರೆ. ಅದನ್ನೆಲ್ಲನೂ ಪೊಲೀಸ್ನವ್ರು ತಡೆಗಟ್ಟಿದ್ರೆ ಜನಗಳಿಗೆ ತೊಂದರೆ ಆಗೋದು ತಪ್ಪುತ್ತೆ ಮೇಡಮ್. ಸರ್, ನಮ್ಮ ರಾಜ್ಯ ಅಂದ್ರೆ ನಮ್ಮ ಇವಾಗೇನು DCM CM ಇದ್ದಾರಲ್ಲ, ಸೊ ಅವರು 20ನೇ ತಾರೀಕು ಹೇಳಿದ್ರು, ಅಂದರೆ ಏನು ರಸ್ತೆಯಲ್ಲಿರೋ ಗುಂಡಿಗಳನ್ನ ಮುಚ್ಚಿಸ್ತೀವಿ ಅಂತ. ನಿಮಗೆ ಆ್ಯಕ್ಚುಲಿ ಚೆನ್ನಾಗಿ ಗೊತ್ತಿರುತ್ತೆ ಯಾವ ಥರ ನಡೆದಿದೆ ಕೆಲಸ ಅಂತ. ಏನು ಅನಿಸುತ್ತೆ ಮೇಡಮ್? ಇನ್ನೂ ರಸ್ತೆ ಗುಂಡಿಗಳು ಮುಚ್ಚಿಲ್ಲ. ಸ್ವಲ್ಪ ಮುಚ್ಚಿದ್ದಾರೆ, ಕೆಲವೊಂದು ಕಡೆ ಇನ್ನೂ ಗುಂಡಿಗಳು ಹಾಗೇ ಇದೆ. ಸಂಪೂರ್ಣವಾಗಿ ಸಡನ್ನಾಗಿ ಮುಚ್ಚಬೇಕು ಅಂದಾಗ ಎಲ್ಲ ರಸ್ತೆಗಳು ಮುಚ್ಚಬೇಕು ಅಂದರೂ ಅವ್ರಿಗೂ ಕಾಲಾವಕಾಶ ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಸಮಯ ತಗೊಳ್ತಾರೆ. ಮಾಡಿದ್ರೆ ತುಂಬ ಒಳ್ಳೆಯದು. ಜನಗಳಿಗೆ, ನಾಗರಿಕರುಗಳಿಗೆ ಯಾವುದೇ ಥರ ತೊಂದರೆ ಆಗೋಲ್ಲ. ಗುಂಡಿಗಳು ಮುಚ್ಚೋದು ಒಳ್ಳೆಯದು. ಏನು ಅನ್ಸುತ್ತೆ ಸರ್? ಅಂದರೆ ಯಾವ ಥರ ಇದೆ ಇವಾಗ ರಸ್ತೆಗಳು ಅಂತ ಅನ್ಸುತ್ತೆ? ಯಾಕಂದರೆ ಸಾಕಷ್ಟು ಕಡೆ ರೋಡಲ್ಲಿ ಬಾವಿ ಥರ ರಸ್ತೆಗಳಿದೆ, ಇವಾಗ ಬಾವಿ ಥರ ಗುಂಡಿಗಳಿದೆ. ಸಾರಿ, ಸ್ವಲ್ಪ ಮಳೆ ಆಗ್ತಾ ಇರೋದ್ರಿಂದ ಏನಾಗಿದೆ ಅಂದರೆ ಗುಂಡಿಗಳು ಜಾಸ್ತಿ ಗುಂಡಿಗಳಾಗ್ತಾ ಇದೆ. ಮತ್ತು ಈ ದೊಡ್ಡ ದೊಡ್ಡ ಗಾಡಿ ವೆಹಿಕಲ್ ಓಡಾಡುತ್ತಲ್ಲ, ಅದರಿಂದ ಏನಾಗ್ತದೆ, ರಸ್ತೆ ಹಾಳಾಗ್ತಿದೆ. ಅದನ್ನು ಕೆಲವೊಂದು ಕಳಪೆ ಕಾಮಗಾರಿ ಇರುತ್ತೆ. ಅದನ್ನು ಸರಿಯಾಗಿ ಅವರು ನೋಡಿಕೊಂಡು ಮಾಡಿದ್ರೆ ತುಂಬ ಒಳ್ಳೆಯದು ಮೇಡಮ್. ಏನು ಅನ್ಸುತ್ತೆ ಸದ್ಯಕ್ಕೆ ನಮ್ಮ ಸರ್ಕಾರದಲ್ಲಿ ಡೆವಲಪ್ಮೆಂಟ್ಸ್ ಯಾವ ಥರ ಇದೆ ಅಂತ ಅನ್ಸುತ್ತೆ? ಮೇಡಮ್, ನಮ್ಮ ಸರ್ಕಾರದಲ್ಲಿ ಏನು ಅಂಥ ಡೆವಲಪ್ಮೆಂಟ್ ಇಲ್ಲ ಮೇಡಮ್. ಇವಾಗ ಕೆಲವೊಂದು ಈ ಸರ್ಕಾರ ಏನು ಗ್ಯಾರಂಟಿಗಳನ್ನ ಕೊಟ್ಟಿತ್ತು, ಯೋಜನೆಗಳನ್ನ, ಅದನ್ನು ಇವಾಗಲೂ ಕರೆಕ್ಟಾಗಿ ಅವರು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ರೆ ಕೆಲವೊಂದು ಇವತ್ತಿಗೂ ಹಾಗೇ ಇದೆ. ಎಲ್ಲ ಕೆಲಸಗಳು ಆಗಿಲ್ಲ. ಏನು ಇವಾಗ 2,000 ರೂಪಾಯಿ ಪೇಮೆಂಟ್ ಇದು ಕೊಡ್ತೀನಿ ಅಂತ ಹೇಳಿದರು ಮಹಿಳೆಯರಿಗೆ. ಅದು ಒಂದು 4 ತಿಂಗಳು ಬಂದಿರ್ಬೋದು. ಅದರ ನಂತರ ಮತ್ತೆ ಬಂದಿಲ್ಲ, ಅದು ಆ ಅಮೌಂಟ್ ಬಂದಿಲ್ಲ. ಅದಾದಮೇಲೆ ಕೆಲವೊಂದು ಈಗಲೂ ವಯಸ್ಸಾಗಿರುವಂಥವ್ರಿಗೆ ಪೆನ್ಷನ್ನು ಅದೆಲ್ಲ ವೃದ್ಧಾಪ್ಯ ವೇತನ ಇರುತ್ತೆ, ವಿಧವೆಯರಿಗೆ ವೇತನ ಇರುತ್ತೆ, ಅದು ಕೂಡ ಬರ್ತಿಲ್ಲ. ಏನು ಯಾರನ್ನು ಕೇಳೋದು ಮೇಡಮ್? ಹೋದರೆ ಬರುತ್ತೆ ಹೋಗಿ ಅಂತ ಅಷ್ಟೇ ಹೇಳ್ತಾರೆ. ಅದು ಬಿಟ್ಟು ಯಾವುದೇ ಥರ ಏನು ಅದ್ರ ಬಗ್ಗೆ ಯಾರೂ ನಿಗಾ ವಹಿಸ್ತಾ ಇಲ್ಲ. ಮತ್ತು ರೇಷನ್ ದುಡ್ಡು ಹಾಕ್ತೀನಿ ಅಂತೇಳಿ ದುಡ್ಡು ಹಾಕ್ತಿದ್ರು, ಅಮೌಂಟ್ ಕೂಡ ಬರ್ತಾ ಇಲ್ಲ. ಬಂದಿಲ್ಲ ಮೇಡಮ್, ಬರ್ತಾ ಇಲ್ಲ. ಅದು ಅಮೌಂಟು ಈಗ 10 kg ಅಕ್ಕಿ ಕೊಡ್ತೀನಿ ಅಂದರು, ಕೊನೆಗೆ ಅಕ್ಕಿ ಕೊಟ್ಟಿದ್ದಾರನೋ ಜನಗಳಿಗೆ ಊಟ ಮಾಡೋಕೆ ಆಗ್ತಾಯಿತ್ತು. ಬಡವ್ರಿಗೆ ತುಂಬ ಹೊಟ್ಟೆ ತುಂಬ ಊಟ ಸಿಗ್ತಾಯಿತ್ತು. ಇವಾಗ ಏನಾಗಿದೆ ಅದು ಬರ್ತಾ ಇಲ್ಲ. ಇನ್ನೂ ಸಮಸ್ಯೆಗಳಿದೆ. ನಮ್ಮ ರಾಜ್ಯ ಸರ್ಕಾರದಲ್ಲಿ 5 ಯೋಜನೆಗಳನ್ನ ಕೂಡ ಕೊಟ್ಟರು, ಅದು ಕೂಡ ಅರ್ಧದಲ್ಲಿ ನಿಂತಿದೆ. ಇವಾಗ ರಸ್ತೆ ಅವರೇ ಡೆಡ್ಲೈನ್ ಕೊಟ್ಕೊಂಡ್ರು, 20ನೇ ತಾರೀಕು ನಾವು ಕ್ಲೋಸ್ ಮಾಡ್ತೀವಿ ಅಂತ ಹೇಳಿ. ಅದು ಕೂಡ ಅರ್ಧದಲ್ಲಿ ನಿಂತಿದೆ. ಇವಾಗ ಏನು ಅನ್ಸುತ್ತೆ ಅಂದರೆ ಎಲ್ಲ ಕೆಲಸಗಳು ಕೂಡ ಅರ್ಧದಲ್ಲೇ ನಿಲ್ಲಿಸ್ತಾ ಇದ್ದಾರೆ. ಮೇಡಮ್, ಏನು ಅನಿಸುತ್ತೆ ಅಂತಂದರೆ ಸರ್ಕಾರ ಅದ್ರ ಬಗ್ಗೆ ನಿಗಾ ವಹಿಸಬೇಕು. ಆದಷ್ಟು ಬೇಗ ಅದನ್ನು ಮಾಡಿಸ್ಕೊಡ್ಬೇಕು ಅಂತ ಹೇಳ್ತೀವಿ ಮೇಡಮ್, ಅಷ್ಟೇ. ಎಲ್ಲಿ ಮೇಡಮ್, ರಾಜ್ಯ ಸರ್ಕಾರ ಅವ್ರ ಮೇಲೆ ಇವ್ರ ಮೇಲೆ ಅವರು ಇದೇ ಥರ ಆಗ್ತಾ ಬರ್ತಾ ಇದೆ. ಅವರ ವಿರೋಧ ಪಕ್ಷದ ನಾಯಕರು ಇವ್ರನ್ನ ವಿರುದ್ಧ ಮಾತಾಡ್ತಾರೆ, ಇವ್ರ ಪಕ್ಷದವರು ಅವ್ರ ವಿರುದ್ಧ ಮಾತಾಡ್ತಾರೆ. ಅವ್ರೇನು ನೋಡಿದ್ರೆ ಎಲ್ಲ ಕೋರ್ಟು ಅದು ಇದು ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊತಾ ಇಲ್ಲ ಮೇಡಮ್. ಅದಾದ್ಮೇಲೆ ನಾವು ಇತ್ತೀಚೆಗೆ ಏನು ಗಮನಿಸ್ಬೋದು ಅಂತಂದ್ರೆ, ಈ ಹಗರಣಗಳಿರ್ಬೋದು, ಆರೋಪಗಳಿರ್ಬೋದು, ತುಂಬಾ ಅಂದ್ರೆ ತುಂಬಾ ಕೇಳಿ ಬರ್ತಾ ಇದೆ. ಏನು ಅನ್ಸುತ್ತೆ ಇದ್ರ ಬಗ್ಗೆ? ಮೇಡಮ್, ಬೇರೆ ಕಡೆ ಮುಂಚೆ ಜಾಸ್ತಿ ಆ ಥರ ನಡೀತಾ ಇತ್ತು. ಇವಾಗ ಏನಾಗಿದೆ ಅಂದರೆ ನಮ್ಮ ರಾಜ್ಯದಲ್ಲೂ ಕೂಡ ಆದಷ್ಟು ಜಾಸ್ತಿ ನಡೀತಾ ಇದೆ. ಈಗ ಕೊಲೆ ಪ್ರಕರಣಗಳು, ಈ ಮತ್ತು ಅದು ಇದು ಗಲಾಟೆಗಳು, ರ್ಯಾಬ್ರಿಗಳು. ಇವಾಗಲೇ ಗಣೇಶ ವಿಸರ್ಜನೆ ಮಾಡಿದ್ರಲ್ಲ, ಅಲ್ಲಿ ಎಲ್ಲ ತುಂಬಾ ಇದಾಗಿದೆ, ಗಲಾಟೆಗಳು ನಡೀತಾ ಇದೆ. ಮತ್ತು ಮುಸ್ಲಿಮ್ಸ್ ಅವ್ರಿಗೆ ನಮ್ಮವ್ರಿಗೆ ಎಲ್ಲೂ ಜಗಳ ಆಗಿದೆ. ಮತ್ತು ಇವಾಗ ಮೊನ್ನೆ ಮಾತ್ರ ಬಂದಿದೆ, ಇದರಲ್ಲಿ ವಯಲಿ ಕಾವಲು ಮರ್ಡರ್ ಮಾಡಿದಾರಲ್ಲ. ಹಂಗಾಗಿ ಇಲ್ಲಿ ಆದಷ್ಟು ಅದ್ರ ಬಗ್ಗೆ ಪೊಲೀಸವರಾಗಿರಲಿ ಅದನ್ನ ಏನೇನು ಇದು ಮಾಡಬೇಕು ಅದನ್ನು ಸ್ವಲ್ಪ ತಡೆಗಟ್ಟೋಕ್ಕೆ ಮುಂದಾಲೋಚನೆ ಮಾಡಿ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ರೆ ಪೊಲೀಸರು ತುಂಬ ಒಳ್ಳೆಯದು ಮೇಡಮ್. ರೋಡ್ಗಳಲ್ಲಿ ಈ ಹೊಡೆದಾಟಗಳು ಮತ್ತು ಅದು ಇದು ಗಾಡಿ ಜಾಸ್ತಿ ಸ್ಪೀಡಾಗಿ ಹೋಗಿ ನಿಲ್ಲಿಸಿ ಹಿಂದೆಗಡೆಯಿಂದ ಅವ್ರಿಗೆ ಕಲ್ಲಲ್ಲಿ ಹೊಡೆಯುವಂಥದ್ದು ಮಾಡೋವಂಥದ್ದು. ಆಮೇಲೆ ವೀಲಿಂಗ್ ತುಂಬಾ ಹೊಡಿತಾರೆ. ಅದನ್ನೆಲ್ಲನೂ ಪೊಲೀಸ್ನವ್ರು ತಡೆಗಟ್ಟಿದ್ರೆ ಜನಗಳಿಗೆ ತೊಂದರೆ ಆಗೋದು ತಪ್ಪುತ್ತೆ ಮೇಡಮ್. ಅದ್ರ ಬಗ್ಗೆ ನಿಗಾ ವಹಿಸಬೇಕು. ಸರ್, ಇವಾಗ ರಾಜಕೀಯ ವ್ಯಕ್ತಿಗಳಿಗಿರ್ಬೋದು ಅಥವಾ ಅಧಿಕಾರಿಗಳಿಗಿರ್ಬೋದು, ಯಾರಿಗೂ ನಡೀತಾ ಇರೋದೆಲ್ಲ ಯಾವುದು ಗೊತ್ತಾಗ್ತಿಲ್ವಾ ಏನು ಅಂತ, ಅಥವಾ ಗೊತ್ತಿದ್ರೂ ಸುಮ್ಮನೆ ಇದ್ದಾರಾ ಅಂತ? ಮೇಡಮ್, ಅದು ಪ್ರತಿಯೊಬ್ಬರಿಗೂ ಗೊತ್ತಿರ್ತದೆ. ಯಾಕೆ ಅಂತಂದರೆ ಇವಾಗೆಲ್ಲ ಈ ಟಿ ವಿನಲ್ಲಿ ಬೆಳಗ್ಗೆ ಎದ್ದರೆ ಸಂಜೆವರೆಗೂ ಎಲ್ಲ ಏನೇನು ನಡೆಯುತ್ತೆ ಇವಾಗ ಬೆಳಗ್ಗಿನ ಸಂಜೆ ತನಕ ರಸ್ತೆಯಲ್ಲಿ ಏನು ನಡೆಯುತ್ತೆ, ಮನೇಲಿ ಏನು ನಡೆಯುತ್ತೆ, ನ್ಯೂಸಲ್ಲೂ ತೋರಿಸ್ತಾರೆ, ಸೋಷಿಯಲ್ ಮೀಡಿಯಾ ಇದೆ, ಮೊಬೈಲ್ಗಳಲ್ಲೂ ತೋರಿಸ್ತಾರೆ, ಎಲ್ಲ ತೋರಿಸ್ತಾರೆ. ಆದ್ರೂ ಅದನ್ನು ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರ ಕೆಲಸ ಏನೋ ಅವ್ರು ಅಷ್ಟೇ ನೋಡ್ತಾ ಇರ್ತಾರೆ ಹೊರತು ಬೇರೆದ್ರ ಬಗ್ಗೆ ಗಮನ ಕೊಡಲ್ಲ. ಆ ಥರ ಆಗಿರೋದ್ರಿಂದ ಇದು ಹಂಗೆ ನಡೀತಾ ಇದೆ ಮೇಡಮ್.
ಸರ್ ಇದೇ ತರ ಆದ್ರೆ ರಾಜಕೀಯ ವ್ಯವಸ್ಥೆ ಇನ್ನ ಮುಂದೆ ಎಲ್ಲಕ್ಕೆ ತಲುಪುತ್ತೆ, ಯಾವ ತರ ಇರುತ್ತೆ ಅಂತ ಅನ್ಸುತ್ತೆ? ಮೇಡಮ್ ಇದೇ ಥರ ಆದರೆ ರಾಜಕೀಯ ಯಾವ ಮಟ್ಟಕ್ಕೆ ತಲುಪುತ್ತೆ ಅಂತಂದರೆ ಇನ್ನೂ ಅಧ್ವಾನ ಆಗ್ಬಿಡುತ್ತೆ. ಇವಾಗಲೇ ಎಷ್ಟು ಕೆಲವೊಂದೊಂದು ನಾವು ಡ್ರೈವರ್ಗಳು ಹೇಳ್ಕೊಳಕ್ಕಾಯ್ತಿಲ್ಲ. ನಾವು ಆಟೋ ಡ್ರೈವರ್ ಆಗಿರೋದ್ರಿಂದ ಈ ಫ್ರೀ ಬಸ್ ಮಾಡಿದ್ರು ಅವಾಗಿಂದ ಸ್ವಲ್ಪ ದಿನ ಏನೂ ತೊಂದರೆ ಆಗಿರಲಿಲ್ಲ. ಇತ್ತೀಚೆಗಂತೂ ತುಂಬಾ ತೊಂದರೆ ಆಗ್ತಿದೆ. ಬಾಡಿಗಳಿಲ್ಲ ನಮಗೆ ಸರಿಯಾಗಿ. ಅದರಲ್ಲೂ ಈ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಇದೆಲ್ಲ ಬಿಟ್ಟರು, ಓಲಾ ಬೈಕ್ ಟ್ಯಾಕ್ಸಿಗಳು. ಈ ಟ್ಯಾಕ್ಸಿಯವರು ಬಿಟ್ಟಿರೋದ್ರಿಂದ ಬೈಕ್ನ ಅದನ್ನು ಯಾರೂ ಕೂಡ ನಿಲ್ಲಿಸೋಂಥ ಪ್ರಯತ್ನ ಮಾಡ್ತಾ ಇಲ್ಲ. ನಮ್ಮ ಡ್ರೈವರ್ಗಳ ಹೊಟ್ಟೆ ಮೇಲೆ ಅದು ತುಂಬಾ ಎಫೆಕ್ಟ್ ಬೀಳ್ತಾ ಇದೆ. ಅದು ರಾಜ್ಯ ಸರ್ಕಾರ ಆದಷ್ಟು ಬೇಗ ಅದನ್ನು ನಿಲ್ಲಿಸ್ಕೊಟ್ರೆ ತುಂಬ ಒಳ್ಳೆಯದು ಮೇಡಮ್. ಸ್ಪೀಡ್ ಪ್ಲಸ್ ಕರ್ನಾಟಕ.